ನಮಸ್ಕಾರ ಎಸ್ಎ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಗುರು ಬಸಯ್ಯ ಕಲ್ಮಂಗ್ಮಠ್. ಮುಖ್ಯಾಂಶಗಳು: ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ವಸ್ತು ಪ್ರದರ್ಶನ. ಗಜೇಂದ್ರಗಡ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ. ವಾರ್ತೆಗಳ ವಿವರ. ಗಜೇಂದ್ರಗಡದ ಶ್ರೀ ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ವಸ್ತು ಪ್ರದರ್ಶನ ಕಾರ್ಯಕ್ರಮ ಮಂಗಳವಾರ ನಡೆಯಿತು. Preview. Preview.
Good. Next. Star. Thank you. Thank you. Say last. Preview. 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 ನಮಸ್ಕಾರ. ಗಂಗೋತ್ರಿ ಪಬ್ಲಿಕ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಗಜೇಂದ್ರಗಢ್ ಇಲ್ಲಿ ನನ್ನ ಮಗಳು UKGಯಲ್ಲಿ ಹೋಗ್ತಾ ಇದ್ದಾಳೆ, ಅಪೇಕ್ಷಾ ಹೊಳೆ ಅಂತೇಳಿ. ಇವತ್ತು ವಿಶೇಷವಾಗಿ ನಾವು ಇಲ್ಲಿ ಬಂದಿದ್ದ ಉದ್ದೇಶ ಮಕ್ಕಳಿಗೆ ಪ್ರಾಣಿಗಳನ್ನು, ಕಾಡು ಪ್ರಾಣಿಗಳು ಮತ್ತು ಸಾಕು ಪ್ರಾಣಿಗಳನ್ನು ಪರಿಚಯಿಸುವಂಥ ವಿದ್ಯಾರ್ಥಿಗಳಿಗೆ ಆ ಪೋಸ್ಟರ್ಗಳನ್ನು ಮಾಡ್ಕೊಂಬ ಅಂತ ಹೇಳಿದರು. ಮಕ್ಕಳಿಗೆ ವಿಶೇಷವಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ದೃಷ್ಟಿಕೋನದೊಳಗೆ ಎಲ್ಲ ಮಕ್ಕಳು ಕೂಡ ಅವರು ಪೋಸ್ಟರ್ಗಳನ್ನು ಮಾಡಿಕೊಂಡು ಇವತ್ತು ಶಾಲೆಯಲ್ಲಿ ಪ್ರದರ್ಶನವನ್ನು ಮಾಡೋದ್ರ ಮೂಲಕ ಅವುಗಳನ್ನು ಪರಿಚಯಿಸುವಂಥ ಎಲ್ಲ ಪಾಲಕರಿಗೆ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಕಾರ್ಯವಾಗಿದೆ. ಹಲವಾರು ವಿವಿಧ ಸೃಜನಶೀಲ ಮಕ್ಕಳಲ್ಲಿ ವಿಷಯಗಳನ್ನು ಬೆಳೆಸಬೇಕಾದ್ರೆ ಇಂಥ ಚಟುವಟಿಕೆಗಳು ಬಹಳ ಪ್ರಮುಖವಾಗಿದ್ದಾವೆ. ಇವತ್ತು ಮಕ್ಕಳಿಗೆ ಸಣ್ಣ ಮಕ್ಕಳನ್ನು ಹಿಡಿದಿಟ್ಕೊಂಡು ಕುಂದಿರೋದು ಅಂದರೆ ಅಷ್ಟು ಸುಲಭವಾದ ಮಾತಲ್ಲ. ಯಾಕಂದ್ರೆ ನಾನು ಕೂಡ ಒಬ್ಬ ಉಪನ್ಯಾಸಕನಾಗಿ ಶಿಕ್ಷಣಕ್ಕಾಗಿ ಕೆಲಸ ಮಾಡಿದಾಗ ಸಣ್ಣ ಮಕ್ಕಳನ್ನು ಏಕೀಕೃತಗೊಳಿಸುವಂಥ ಒಂದು ಚಟುವಟಿಕೆ ಒಳಗೆ ಜೊತೆಗೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಹೇಳ್ತಾರೆ, ಮಕ್ಕಳ ತಲೆಯೊಳಗ ಸಂಗತಿಗಳನ್ನು ತುಂಬುವುದಲ್ಲ, ಕುತೂಹಲವನ್ನು ಕೆರಳಿಸುವಂಥದ್ದು.
ಹೀಗೆ ಇಂಥ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಈ ರೀತಿಯಾದಂಥ ಒಂದು ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಈ ಗಂಗೋತ್ರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಒಂದು ಒಳ್ಳೆಯ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕಿಯರು ಕೂಡ ಏನಪ್ಪಾ ಅಂದರೆ ಬಹಳ ಮಕ್ಕಳಿಗೆ ಬಹಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಮಕ್ಕಳಿಗೆ ವಿಷಯಗಳನ್ನು ಕಲಿಸಿಕೊಡುವಂಥ ಇದ್ರೊಳಗೆ ಬಹಳ ನನಗೆ ಹೆಮ್ಮೆ ಅನಿಸ್ತದೆ. ಹಾಗೆಯೇ ಮ್ಯಾನೇಜ್ಮೆಂಟ್ಗೂ ಕೂಡ ಏನಪ್ಪಾ ಅಂತಂದರೆ ವಿಶೇಷವಾದಂಥ ಶಾಲೆ ಬಗ್ಗೆ ಕಾಳಜಿಯನ್ನು ತೆಗೆದುಕೊಂಡು ಇಂಥ ವಿವಿಧ ರೀತಿಯ ಚಟುವಟಿಕೆಗಳ ಮೂಲಕ ಅಂದರೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವಲ್ಲಿ ಈ ಶಾಲೆ ಬಹಳ ಯಶಸ್ವಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಈ ರೀತಿಯಾಗಿ ಈಗ ಮುಂದೆ ಬರೆಯಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಹಾಕಿಕೊಳ್ಳುವುದರ ಮೂಲಕ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡುವಂಥ ಗಜೇಂದ್ರಗಢದಲ್ಲಿ ಈ ಶಾಲೆ ಆಗಲಿ. ನನ್ನ ಮಗಳನ್ನು ಈ ಒಂದು ಶಾಲೆಯಲ್ಲಿ ಹಚ್ಚೋದಕ್ಕಾಗಿ ಬಹಳ ತುಂಬ ಹೆಮ್ಮೆ ಅನಿಸ್ತಾ ಇದೆ. ನಮಗೂ ಕೂಡ ಇಂಥ ಚಟುವಟಿಕೆ ಒಳಗೆ ಭಾಗವಹಿಸಿದ್ದು ಪಾಲಕರನ್ನು ಕೂಡ ಕರೆಸಿ ಏನಂದರೆ ಮಕ್ಕಳೊಂದಿಗೆ ಬೆರೆಯಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಬಹಳ ಖುಷಿ ಅನಿಸ್ತಾ ಇದೆ. ಬಸವರಾಜ್ ಹೊಳಿ, ಗಜೇಂದ್ರಗಢ. Fruits, vegetables, wild animals, domestic animals, shapes, colors, ಇದೆಲ್ಲ ಎಕ್ಸಿಬಿಷನ್ ಮಾಡ್ತಾ ಇದ್ವಿ. ಇದು ಓನ್ಲಿ ಫಾರ್ ಪ್ರೀ ಪ್ರೈಮರಿ ಅಂದರೆ ನರ್ಸರಿ, LKG, UKG ಮಕ್ಕಳಿಗೆ ಮಾಡ್ತಾ ಇರುವಂಥ ಪ್ರೋಗ್ರಾಮು ಎಕ್ಸಿಬಿಷನ್ನು. ಇದರಲ್ಲಿ ಎಲ್ಲ ನರ್ಸರಿ, LKG, UKG ಎಲ್ಲ ಮಕ್ಕಳು ಭಾಗವಹಿಸಿದ್ದಾರೆ. ಪ್ಲೇ ಗ್ರೂಪ್ ಮಕ್ಕಳು ಸಹಿತ ಭಾಗವಹಿಸಿದ್ದಾರೆ. ಎಲ್ಲ ಚೆನ್ನಾಗಿ ಕಟೌಟ್ಸು ಮತ್ತು ಕಾರ್ಡ್ಸು ಪ್ರಾಜೆಕ್ಟ್ ವರ್ಕ್ ಅಂತ ಕೊಟ್ಟಿದ್ವಿ ಮಕ್ಕಳಿಗೆ ಹೋಮ್ವರ್ಕ್ ಆಗಿ. ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಪೇರೆಂಟ್ಸು ಕೋಆಪ್ರೇಟ್ ಮಾಡಿ ಮಕ್ಕಳಿಗೆಲ್ಲ ಹೇಳಿ ಚೆನ್ನಾಗಿ ಮಾಡಿ ಕಳಿಸಿದ್ದಾರೆ ವರ್ಕ್ನ. ಈ ಥರದ ಪ್ರೋಗ್ರಾಮ್ಸ್ ಭಾಳ ಮಾಡ್ತಾ ಇರ್ತೀವಿ ಸ್ಕೂಲೊಳಗೆ. ಮಂತ್ಲಿ ಒಂದು ಪ್ರೋಗ್ರಾಮ್ ಈ ಥರ ಮಾಡ್ತಾ ಇರ್ತೀವಿ. ಲಾಸ್ಟ್ ಮಂತ್ ಪಿಕ್ನಿಕ್ ಪಾರ್ಕಿಗೆ. ಅದನ್ನು ಲಾಸ್ಟ್ ಒಂದು 15 days ಬ್ಯಾಕ್ ನಾವು ಮಕ್ಕಳಿಗೆ ಫೀಲ್ಡ್ ಟ್ರಿಪ್ ಅಂತ ಕರ್ಕೊಂಡು ಹೋದ್ವಿ. ಈ ಮಕ್ಕಳಿಗೆ ಇದನ್ನು ಮಾಡೋಕ್ಕೂ ಮುಂಚೆ ಒಂದು ಪ್ರಿಪ್ರೇಷನ್ ಅಂತ ಮಾಡಿದ್ವಿ ನಾವು ಸ್ಕೂಲೊಳಗೆ ಮೊದಲು. ಅದು ಮಕ್ಕಳಿಗೆ ರಿಯಾಲಿಟಿ ಗೊತ್ತಾಗಬೇಕು. ಮಕ್ಕಳಿಗೆ ಬರೀ ಕಲರ್ಸು ಶೇಪ್ಸ್ ಇಲ್ಲಿ ಕ್ಲಾಸ್ ರೂಮಲ್ಲಿ ತೋರಿಸೋಕ್ಕಿಂತ ಫೀಲ್ಡ್ ವರ್ಕ್ ಅಂತ ಕರ್ಕೊಂಡು ಹೋಗಿ ಅವರಿಗೆ ವೆಜಿಟೇಬಲ್ ಸ್ಟಾಲ್ ಹೆಂಗಿರುತ್ತೆ, ಫ್ರೂಟ್ಸ್ ಮಾರ್ಕೆಟ್ ಹೆಂಗಿರುತ್ತೆ, ಯಾವ್ಯಾವ ಥರ ಫ್ರೂಟ್ಸು ಯಾವ್ಯಾವ ಕಲರೊಳಗೆ ಇರ್ತಾವೆ, ಅಲ್ಲಿ ಹೊರಗೆ ಹೋದಾಗ ಯಾವ್ಯಾವ ಥರ ಜನ ಯಾವ್ಯಾವ ಥರ ಪರ್ಚೇಸ್ ಮಾಡ್ತಾರೆ ಅದೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಫೀಲ್ಡ್ ಟ್ರಿಪ್ಪಾಗಿ ಈ ನರ್ಸರಿ ಮಕ್ಕಳಿಗೆ ಆ ಥರ ಹೊರಗೆ ಕರ್ಕೊಂಡು ಹೋಗ್ಬಂದು ಅದ್ರ ನಾಲೆಜ್ ಕೊಡಿಸಿ ಆಮೇಲೆ ಇಲ್ಲಿ ನಾವು ಎಕ್ಸಿಬಿಷನ್ ಕಂಡಕ್ಟ್ ಮಾಡಿದ್ವಿ. ಅದು ಒಂಥರ ಹೆಲ್ಪ್ ಆಯಿತು ಮಕ್ಕಳಿಗೆ. ಎಲ್ಲ ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಪೇರೆಂಟ್ಸ್ ಒಬ್ಬನೇ ಚೆನ್ನಾಗಿ ಬಂದಿತ್ತು. ಆಮೇಲೆ ನಿಮ್ಮ ಟೀಚರ್ಸ್ ಹೆಂಗಿದೆ ಮೇಡಮ್? ಟೀಚರ್ಸು ಎಫರ್ಟ್ ತುಂಬ ಆಗ್ತಾರೆ. ಡೈಲಿ ವರ್ಕ್ ಮಾಡಿಸ್ತಾರೆ. ಡೈಲಿ ಓರಲ್ ಹೇಳಿಸೋದು, ರೈಟಿಂಗ್ ಎಲ್ಲ ಥರ ವರ್ಕ್ ಮಾಡಿಸಿದ್ರೆ ಈ ಥರ ವರ್ಕ್ ಚೆನ್ನಾಗಿ ಬಂದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೀಚರ್ಸ್ ಎಫರ್ಟು ಭಾಳ ಐತಿ. ಇದಕ್ಕೆ ಪೇರೆಂಟ್ಸ್ ಕೋಪ್ರೇಷನ್ ಚೆನ್ನಾಗಿದೆ. ಅದರಿಂದ ಈ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗಜೇಂದ್ರಗಢ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಮಾನ್ಯ ಆಡಳಿತ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ತಾಲೂಕ್ ಮಟ್ಟದ ಸಾಮಾನ್ಯ ಸಭೆ ನಡೆಯಿತು. ರಾಜು ಇವಂತೂ ಲಾಸ್ಟ್ ಟೈಮ್ ಮಾಡಿದ್ರಿ ಸರ್, ಈ ಟೈಮ್ ಅಲ್ಲೇ ಮಾಡಬೇಕು ಅಂತ ಅನ್ಕೊಂತೀವಿ. ಜೀವನ ಮಿಷನ್ ಯೋಜನೆ ಇದೆ. 46 ಗ್ರಾಮಗಳಲ್ಲಿ ನಡೆದಿದೆ ಸರ್. ಅದರಲ್ಲಿ 45 ಗ್ರಾಮಗಳು ಕಂಪ್ಲೀಟ್ ಆಗಿ 1 ಗ್ರಾಮ ಒಂದು ರೈತರಿಂದ ಮಾಡಲಿಕ್ಕೆ ಅಮರೇಟ್ ಆಗಿಲ್ಲ ಸರ್. ಏನು ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಸರ್. ಕೊರೋನಾ ಸ್ವಲ್ಪ ಸರ್ಕಾರದಲ್ಲಿ ಸರ್ ಅದು ಸಲುವಾಗಿ ಅವರು ಸೆಂಟ್ರಾಗಿ ವರ್ಕ್ ಬೇಕಾಗಿ ವರ್ಕ್ ಕಂಪ್ಲೀಟ್ ಮಾಡ್ತಾರೆ. ಬಟ್ ಅವ್ರೇನು ಸ್ವಲ್ಪ ಕೊರೋನಾ ಕಾಂಟ್ರಾಕ್ಟ್ಗಳನ್ನ ಅವರು ಮಾಡಲಿಲ್ಲ ಕೆಲಸ. ಅದನ್ನ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಮೊದಲ ಕಳಿಸಿದ್ರು. ಅದು ಸರ್ ಒಂದು ಗ್ರಾಮ ಮಾತ್ರ ಒಂದು ಹಳ್ಳಿ ಸರ್, ವಿಲೇಜ್ ವರ್ಕ್ ಉಳಿದೆಲ್ಲ 40 ವರ್ಕ್ ಕಂಪ್ಲೀಟ್ ಆಗಿದೆ ಸರ್. ಆಮೇಲೆ ಯಾವುದೇ ಒಂದು ಆಮೇಲೆ ವಿಶೇಷ ಅಭಿವೃದ್ಧಿ ಯೋಜನೆ ಸರ್, SDP ವರ್ಕ್ಸ್ 300 ಗ್ರಾಮಗಳಲ್ಲಿ ಅವಾಗ ಅನುದಾನ ಇಲ್ಲ ಅಂತ ಅವು ಕೆಲಸ ಒಂದು ಕೆಲಸ ತೊಂದರೆ ಆಗಿದೆ ಸರ್. ಕೆಲವು ಕಂಪ್ಲೀಟ್ ಆಗಿಲ್ಲ ಸರ್. ಎಲ್ಲರೂ ಈಗೆಲ್ಲ ನೀರು ಅದನ್ನ ಬಿಡ ಇಲ್ಲ ಸರ್. ಅವ್ರ ಪಂಚಾಯತ್ದವ್ರು ಅದನ್ನ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಅವ್ರ ಜನರಿಗೆ ಯಾವ ಟೈಮ್ ಹೋಗ್ಬೇಕು ಆ ಟೈಮಿಗೆ ಹೋಗ್ತಾರೆ. ಅಲ್ಲಿ ಅವರು ವಾರ್ಡ್ ವೈಸ್ ಮಾಡ್ಕೋಬೋದು. ಈಗ ಅವರು ನೀರು ತೊಂದರೆ ಯಾವುದೋ ತೊಂದರೆ ಇದೆ ಸರ್. ಅದನ್ನು 4 ಕಡೆ ನಾವು ಗುರುತಿಸ್ತೀವಿ ಸರ್. ಒಂದು 4 ಕಡೆ ನಾವು ಗುರುತಿಸ್ತೀವಿ ಸರ್. ಟಾಸ್ಕ್ ಫೋರ್ಸ್ ಮೀಟಿಂಗ್ ಒಳಗೆ ಅದನ್ನು ಡಿಸೈಡ್ ಆಗುತ್ತೆ ಸರ್. ಒಂದು ಗೌಡಿಗೆ ಸರ್ ಮಾಡಿ 4 ಲಕ್ಷ ಕೊಟ್ಟು ಲಭ್ಯ ಸರ್.
ಅವ್ರು 4 ಹಳ್ಳಿಗಳಿಗೆ ಅಂದ್ರೆ ಅಲ್ಲಿ ನೀರು ಹೆಸರು ಈಗ ನೀರಿದೆ, ಬೋರ್ಗಳು ಅದಾವ ಸರ್. ಕೆಲವೊಂದು ರೋಡಿಗೆ ನೀರು ಮಾಡಕ್ಕೆ ಬೋರ್ ನೀರು ಸರ್, ಡಿಗ್ಯೂಟ್ ನೀರು ಬಂದಾದ ಏನಾದ್ರು ತೊಂದರೆ ಆಗಿ ಲೀಕೇಜಸ್ ಆಗಿ ಅಥವಾ ಕರೆಂಟ್ ಸಮಸ್ಯೆ ಆದರೆ ಅವ್ರ ತೊಂದರೆ ಆಗಿದೆ ಸರ್. ಅದು ಸಲುವಾಗಿ ಅವ್ರಿಗೆ ನಾವು ಟ್ಯಾಂಕರ್ ಸಪ್ಲೈ ಮಾಡಬೇಕು ಅಂತೇಳಿ ಅದು ಮಾಡಿ ಅದಕ್ಕೆ ಎಸ್ಟಿಮೇಟ್ ಕಳಿಸಿ ಟೆಂಡರ್ ಕರೀದ ಸರ್. ಈ 29ನೇ ತಾರೀಕು ಲಾಸ್ಟ್ ಡೇಟ್ ಸರ್. ಅದಕ್ಕೆ ಅವ್ರ ಟೆಂಡರ್ ಯಾರು ಪ್ರೈವೇಟ್ ಬೋರ್ಗಳು ಮುಗಿಸಿ ಸರ್. ಅದನ್ನ ಬಾಡಿಗೆ ಅದಕ್ಕೆ ನಮ್ಮದು ಮುನ್ಸಿಪಾಲಿಟಿ ಕುಡಿಯೋ ನೋಡಿಕೊಂಡು ನಾವು ಅದನ್ನು ಬಳಕೆ ಮಾಡ್ಬೋದು ಸರ್. ಅವ್ರನ್ನ ಈ ಟೆಂಡರ್ ಆದ್ರೆ ಅದು ನಮಗೆ ಟ್ಯಾಂಕರ್ ಸಪ್ಲೈ 29 ತಾರೀಕು ಲಾಸ್ಟ್ ಡೇಟ್ ಸರ್. 29 ತಾರೀಕು ನಂತರ ನಮ್ಗೆ ಏಜೆನ್ಸಿ ಫಿಕ್ಸ್ ಆಗಿದೆ ಸರ್. ಭಾಳ ಏಜೆನ್ಸಿ ಫಿಕ್ಸ್ ಆಗಿದೆ. ಅವ್ರು ನೀರು ಎಲ್ಲಿ ತೊಂದರೆ ಇದೆ ಅದು ಮಾಡ್ಬೋದು ಒಂದು. ಆಮೇಲೆ ಈ ಕೆಲವೊಂದು ನಾವು ಅಡಿಗಳು ಕಟ್ಟಿದ್ರೆ ನಮ್ಮ ಬೇರೆ ಸಮಸ್ಯೆ ಬಂದು ಬೇರೆ ಅಡಿಗಳು ಅಂಥವನ್ನ ಸರ್ ಟೆಂಡರ್ ಆ್ಯಕ್ಟರ್ ಬರೋಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಈಗೇನು ಏಜೆನ್ಸಿ ಫಿಕ್ಸ್ ಆಗಿರ್ತಾರೆ ಅವ್ರ ಮುಖಾಂತರ ನಿಮಗೆ ಸಪ್ಲೈ ಮಾಡಬೇಕು. ಅದು ವ್ಯವಸ್ಥೆಯನ್ನು ನಾವು ಆಮೇಲೆ MA ಸ್ಕೀಮ್ ಅಂತ ನಮ್ಗೆ ಸರ್ಜಾಪುರ ಒಂದು MA ಸ್ಕೀಮ್ ಇದೆ ಸರ್. 12 ಅಲ್ಲೇ ನೀರು ಮಳೆ ನೀರು ಇಲ್ಲ ಸರ್. ಈಗ ಇವತ್ತು ನಿನ್ನೆ ಸಾಯಂಕಾಲ ಬಿಟ್ಟಿದ್ದಾರೆ ಬಟ್ ಆರ್ಡರ್ ಬಂದಿದೆ ಸರ್. 22 ಬರ್ತಾರೆ ನಮ್ಗೆ ಇನ್ಫಾರ್ಮೇಷನ್ ಇದೆ ಸರ್. ಬಟ್ ಆರ್ಡರ್ ಬಂದಿಲ್ಲ ಸರ್. ಬಂತಂದ್ರೆ 1,000 ಪೀಸಸ್ ನೋಟಿಸ್ ಸರ್. ಅದು ಎಲ್ಲ ಕಡೆ ಬಂದಾಗ ಸರ್. ಯಾಕಂದ್ರೆ ನೌಲಿನಿಂದ ನಮ್ಮ ರೋಡ್ತನ ಬರ್ಬೇಕು ಅನ್ನೋದು ಮೀಟಿಂಗ್ ಆಗಿದೆ ಸರ್. ಹೇಳಿದೆ ಸರ್ ಅಷ್ಟೇ ಬಿಡೋದು ಮಾಡೋದು ಹೇಳ ಸರ್. ಹೇಳಿಸ್ರಿಗೆ ರೈತರ ಕೆಲವೊಂದು ಕಡೆ ಅವರು ವರ್ಷಗಳು ತಗೋತಾರೆ ಸರ್. ಅವರು ಅದಕ್ಕೆ ಬಂದ್ ಮಾಡಲಿಕ್ಕೆ ಪೊಲೀಸ್ ಫೋರ್ಸು ಮತ್ತು ಎಲ್ಲವನ್ನೂ ಡಿಸ್ಕೌಂಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ನಾವು ಸ್ಟಾರ್ಟ್ ಆದ್ಮೇಲೆ ನೀರಾವರಿ ಇಲಾಖೆಯವರು ನಾವು ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಜನರ ಮೇಲೆ ನಾವು ಹೋಗಿ ನೋಡ್ಕೊಂಡು ಇರ್ತೀವಿ ಸರ್. ಅದೆಲ್ಲ ಪಂಚಾಯತಿಗಳಿಗೂ ನಾವು ಪರಿಶಿಷ್ಟ ಜಾತಿಯ ಕಾನೂನು ಬಂದಿದ್ದರಕ್ಕೆ ಮತ್ತು ವಸ್ತುವಿನದಾಗಿ ಪ್ರಧಾನ ಬಿಡುಗಡೆಯಾಗಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಕಾನೂನು ಬಂದಿದ್ದರಿಗಾಗಿ ಒಂದು 20 ಲಕ್ಷ ಖರ್ಚು ಮಾಡಬೇಕು. 20,000 ಒಟ್ಟು ರೋಡ್ ತಾಲೂಕಿಗೆ 12 ವಸ್ತುವಿನಿರೋದು ಸರ್. ಇಲ್ಲಿ ಸಂಬಂಧಿಸಿದಾಗ 6 ಸ್ವಲ್ಪ
ಸಾಮುದಾಯಿಕ ದತ್ತಗಳಿಗಾಗಿ ಒಟ್ಟು 8,50,000 ರೂಪಾಯಿಗಳನ್ನ 3 ಗಳಿಗೆ ಖರ್ಚು ಮಾಡಿರ್ತೇವೆ. ಅದಕ್ಕೆ ಅದು ಸರ ಒಂದು ಅದು ರಾಜು ಸರ್ ಅವರು ಲೇಡೀಸ್ ಇದ್ದವರಿಗೆ 3 ಲಕ್ಷ ಅದು ಲೇಡೀಸ್ ಫಸ್ಟ್ ಬಂದಿದ್ದು ಲೇಡೀಸ್. ನಮ್ಮದು ಪೂರ ತಾಲೂಕು ರೋಣ ಗಜೇಂದ್ರಗಢ ಹೋಗ್ಬೋದು. ಬಾಯ್ಸ್ ಇದ್ದಂತಂದ್ರೆ 2 ಲಕ್ಷ, ಲೇಡೀಸ್ ಇದ್ದಂತಂದ್ರೆ 3 ಲಕ್ಷ. ತಮಗೆಲ್ಲ ತಿಳಿದಿರೋಂಗ ನಾವು ಜನವರಿ 24 75ನೇ ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡ್ತೀವಿ. ಅದಕ್ಕೆ ಈ ಒಂದು ಜಿಲ್ಲೆಯಾದ್ಯಂತ ಸ್ತಬ್ಧ ಚಿತ್ರ ಮೆರವಣಿಗೆಯನ್ನು ಮಾಡಲಾಗ್ತದೆ. ಅದು ತಮಗೆಲ್ಲ ಗೊತ್ತ ವಿಷಯ. ಅದಕ್ಕೆ ಈಗ ನಮ್ಗೆ 31ನೇ ತಾರೀಕಿಗೆ ರೋಣ ತಾಲೂಕು ಎಂಟರ್ ಆಗ್ತದೆ ಯೋಗ ಮೂಲಕ. 8ನೇ ತಾರೀಕುವರೆಗೆ ನಮ್ಮ ರೋಣ ಮತ್ತು ಗಜೇಂದ್ರಗಢ ತಾಲೂಕಿನ ಸ್ತಬ್ಧ ಚಿತ್ರ ಮೆರವಣಿಗೆ ಇರ್ತೈತಿ. ಆ ಒಂದು ಮೆರವಣಿಗೆ ಕಾರ್ಯಕ್ರಮ ಮುಖ್ಯವಾದಂತಹ ವಿಷಯಗಳನ್ನು ಮಾಡೋದಂತಂದ್ರೆ ಉಪನ್ಯಾಸಕರ ಆಯ್ಕೆಯನ್ನು ಮಾಡಬೇಕು. ಅದಕ್ಕೆ ಸ್ವಲ್ಪ ಕಾಲೇಜ್ ವ್ಯತ್ಯಾಸ ಮಾಡಲಿಕ್ಕೆ ಹೇಳಿದ್ರು ಸರ್, ನಾನು ಹೇಳಿದ್ದೇವೆ. ಉಪನ್ಯಾಸವನ್ನು ಮಾಡುವಂಥ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಈಗ ತಾಲೂಕು ಮಟ್ಟದ ಇವತ್ತು ಸಲ ಹೇಳ್ತೀವಿ, ತಾಲೂಕು ಮಟ್ಟದ ಒಂದು ಸಮಿತಿಯನ್ನು ಮಾಡಿದ್ರೆ ಆ ಸಮಿತಿಯಲ್ಲಿ ತಹಶೀಲ್ದಾರರು, ಅಧ್ಯಕ್ಷರು, ಯುವ ಸಾಹೇಬರು ಉಪಾಧ್ಯಕ್ಷರು, ನಾವು ಸಮಾಜ ಕಲ್ಯಾಣ ಸದಸ್ಯರಾಗಿತ್ತು. ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸದಸ್ಯರಾಗಿರ್ತಾರೆ. ಇನ್ನು ಗ್ರಾಮ ಮಟ್ಟದಲ್ಲಿ PDOರು ಮತ್ತು ಅಧ್ಯಕ್ಷ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಎಲ್ಲರೂ ಸೇರಿಕೊಂಡು ಅಲ್ಲಿ ಆಮೇಲೆ ಪ್ರೌಢಶಾಲಾ ಶಿಕ್ಷಕರು, ಆಶಾ ಕಾರ್ಯಕರ್ತೆಯರು ನಾವೆಲ್ಲ ಕಾರ್ಯಕ್ರಮವನ್ನು ಮಾಡಬೇಕು. ಆ ಒಂದು ಪಂಚಾಯತ್ ಒಳಗಂತ ಒಂದು ರೂಟ್ ಮ್ಯಾಪನ್ನು ಬಿಟ್ಟಿದ್ದೀವಿ. ಅದನ್ನು ತಮಗೂ ಕೂಡ ಗ್ರೂಪಲ್ಲಿ ಸೇರ್ ಮಾಡಿದ್ವಿ ಮತ್ತು ಕೊಡ್ತೀವಿ. ಆ ಒಂದು ಪಂಚಾಯತಿಯಲ್ಲಿ ಬಂದಾಗ ಅಲ್ಲಿ ಶಿಕ್ಷಕರು ಸೇರ್ಕೊಂಡು ಅಲ್ಲಿ ಉಪನ್ಯಾಸಕರಂತಂದ್ರೆ ಯಾವ ಪಂಚಾಯತಿ ಯಾವ ಉಪನ್ಯಾಸಕರಂತ ನಾವು ಲಿಸ್ಟ್ ಮಾಡ್ಕೊತೀವಿ. ಈಗ ಸರ್ ಶಿಕ್ಷಣ ಇಲಾಖೆ ತಾವು ಉಪನ್ಯಾಸಕರ ಲಿಸ್ಟನ್ನು ನಮಗೆ ಕೊಡಬೇಕು ಪ್ರತಿಯೊಂದು ಗ್ರಾಮ ಪಂಚಾಯತಿ ಸರ್. ಆಮೇಲೆ ಪ್ರತಿ ಸ್ಕೂಲ್ನೊಳಗೆ ಸರ್ ನಮ್ಗೆ 31ಕ್ಕೆ ಇದು ಪ್ರತಿ ಸ್ಕೂಲಲ್ಲೂ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಕಾರ್ಯಕ್ರಮಗಳನ್ನು ನಡೆಸ್ಬೇಕು. ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಆ ಪಂಚಾಯತ್ಗಳು ಕಾರ್ಯಕ್ರಮ ಮಾಡುವಂಥ ಸಂದರ್ಭದಲ್ಲಿ ಆ ಶಾಲೆಗೆ ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆಯನ್ನು ಮಾಡಬೇಕು. ಉಪನ್ಯಾಸ ಮಾಡೋದು, ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡೋದು, ಕಾರ್ಯಕ್ರಮ ನಡೆಸೋದು ಅದೆಲ್ಲ ಸಂಪೂರ್ಣ ಜವಾಬ್ದಾರಿ ಸಮಾಜ ಕಲ್ಯಾಣ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಎಲ್ಲ ತಹಶೀಲ್ದಾರ್ ಸಾಹೇಬರು, ಯುವಕರು ಎಲ್ಲರದ ಜವಾಬ್ದಾರಿ ಆಗಿರ್ತದೆ. ನಂತರ ಒಂದು ವೇತನೇತರಕ್ಕಾಗಿ ವೆಚ್ಚ ಮಾಡಿರ್ತಕ್ಕಂಥ ಕುರಿತು ಪ್ರಗತಿ ವರದಿಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೇನೆ ಸರ್. ಪ್ರೌಢಶಾಲಾ 62 ಹೆಡ್ನಲ್ಲಿ ಪ್ರೌಢಶಾಲಾ ಶಿಕ್ಷಕರ ವೇತನಕ್ಕಾಗಿ ಒಟ್ಟು ನಮ್ಮಲ್ಲಿ 74 ಜನ ಪ್ರೌಢಶಾಲಾ ಶಿಕ್ಷಕರಿದ್ದಾರೆ ಸರ್. ಅವ್ರಿಗೆ ನಮಗೆ ವಾರ್ಷಿಕ ಗುರಿ ನಿಗದಿಯಾಗಿರ್ತಕ್ಕಂಥದ್ದು 745.45 ಲಕ್ಷ ರೂಪಾಯಿ ಸರ್. ಇಲ್ಲಿವರೆಗೆ ತಾಲೂಕು ಪಂಚಾಯತಿಯಿಂದ ಬಿಡುಗಡೆಯಾಗಿರ್ತಕ್ಕಂಥ ಅನುದಾನ 609.76 ಲಕ್ಷ ರೂಪಾಯಿ. ಇನ್ನು ಇಲ್ಲಿ ಪರಿಸಿರ್ತಕ್ಕಂಥ ವೆಚ್ಚ 417.82 ಲಕ್ಷ ರೂಪಾಯಿ. ಉಳಿಕೆಯಾಗಿರ್ತಕ್ಕಂಥದ್ದು 109 ಈಗಾಗಲೇ ಬಿಡುಗಡೆಯಾಗಿರ್ತಕ್ಕಂಥದ್ದು 235.61 ಲಕ್ಷ ರೂಪಾಯಿ ಹಣ ಸರ್. ಈಗ ಉಳಿಕೆಯಾಗಿರ್ತಕ್ಕಂಥದ್ದು 64.9 ಲಕ್ಷ ರೂಪಾಯಿ ಹಣ ಈ ಮುಂದಿನ ತಿಂಗಳುಗಳಲ್ಲಿ ವೇತನಕ್ಕಾಗಿ ಉಳಿಕೆಯಾಗಿದೆ ಸರ್. ಈ ಸಾರಿ ನಮ್ಮ ಇಲಾಖೆಯಿಂದ 5, 8 ಮತ್ತು 9ನೇ ತರಗತಿಗಳಿಗೆ ಪಬ್ಲಿಕ್ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಸರ್. ಆ ನಿಟ್ಟಿನಲ್ಲಿ ನಾವು ಎಲ್ಲ ಶಾಲೆಗಳಿಗೆ ಮಾರ್ಗದರ್ಶನ ಮಾಡಿದ್ದೀವಿ ಸರ್. ಈ ತರಗತಿಗಳಿಗೆ ವಿಶೇಷತೆ ಈ ಮಕ್ಕಳಿಗೆ 5, 8 ಮತ್ತು 9ನೇ ತರಗತಿ ಮಕ್ಕಳಿಗೆ SSLC ಮೊದಲ SSLC ಅಷ್ಟೇ ಇತ್ತು. ಅದರ ಜೊತೆಗೆ ಇವುಗಳನ್ನು ಮಾಡಿರೋದ್ರಿಂದ ಗುಣಾತ್ಮಕ ಶಿಕ್ಷಣ ಹೆಚ್ಚಾಗಲಿಕ್ಕೆ ಅನುಕೂಲ ಆಗಲಿಕ್ಕೆ ಅನ್ನೋದು ಇಲಾಖೆ ಮನಗಂಡಿದೆ ಸರ್. ಆ ನಿಟ್ಟಿನಲ್ಲಿ ನಾವು ವಿಶೇಷ ತರಗತಿಗಳನ್ನು ತಗೊಳ್ಳಿಕ್ಕೆ ಎಲ್ಲ ಶಿಕ್ಷಕರಿಗೆ, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಶಿಕ್ಷಕರಿಗೆ ಹೇಳಿದ್ದೀವಿ ಸರ್. ಈಗ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಗಜೇಂದ್ರಗಢ ತಾಲೂಕಿನಲ್ಲಿ 1763 ಮಕ್ಕಳು SSLC ಪರೀಕ್ಷೆಯಲ್ಲಿ ಈ ವರ್ಷ ಬರೀತಾರೆ ಸರ್. 1763 ಮಕ್ಕಳು SSLC ಪರೀಕ್ಷೆಯನ್ನು ಬರೀತಾರೆ ಸರ್. ಇಲ್ಲಿ ಈ ಮಕ್ಕಳಿಗೆ ಈಗಾಗಲೇ ಸಿಲೆಬಸ್ಸನ್ನು ಮುಗಿಸಿದ್ದೀವಿ ಸರ್.
ಮತ್ತು ವಿಷಯವಾದ ಕಾರ್ಯಾಗಾರಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು 2 ಸಬ್ಜೆಕ್ಟ್ ಕಾರ್ಯಾಗಾರಗಳು ನಡೀತಾ ಇವೆ ಸರ್. ಒಂದು ರೋಣದಲ್ಲಿ, ಇನ್ನೊಂದು ಅಬ್ಬಿಗೆರೆಯಲ್ಲಿ. ಒಂದು ದಿನಕ್ಕೆ 2 ಸಬ್ಜೆಕ್ಟ್ ನಿದ್ದೆ ಮಾಡಿ ಅದರಲ್ಲಿ ಆ ಸಬ್ಜೆಕ್ಟ್ಗೆ ಎಕ್ಸ್ಪರ್ಟ್ ಇರ್ತಕ್ಕಂಥವ್ರು ಮತ್ತು ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಲಿಕ್ಕೆ ಹೋಗ್ತಕ್ಕಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡಿಸ್ತಾ ಇದ್ದಾರೆ ಸರ್. ಅದು ಕೆಲಸ ನಡೀತಿದೆ. ಮತ್ತು ಮನಿ ಭೇಟಿಯನ್ನು ಮಾಡ್ತಾ ಇದ್ದಾರೆ ಸರ್. ಸ್ವತಃ ನಾನು ಹೋಗ್ತೀನಿ. ಎವ್ರಿಡೇ ಒಂದು ಸ್ಕೂಲನ್ನು ಆಯ್ಕೆ ಮಾಡಿಕೊಂಡು ಆ ಆಯ್ಕೆ ಮಾಡಿರ್ತಕ್ಕಂಥ ಸ್ಕೂಲ್ನಲ್ಲಿ ಕಲಿಕೆಯಲ್ಲಿ ಹಿಂದುಳಿದಿರ್ತಕ್ಕಂಥ ಮಕ್ಕಳ ಮನೆಗಳಿಗೆ ಮತ್ತು ಕಲಿಕೆಯಲ್ಲಿ ಮುಂದುವರೆದಿರ್ತಕ್ಕಂಥ ಮಕ್ಕಳ ಮನೆಗಳಿಗೆ ಭೇಟಿ ಕೊಟ್ಟು ಆ ಪಾಲಕರಿಗೆ ಮಾರ್ಗದರ್ಶನ ಮಾಡೋದು, ಆ ಮಕ್ಕಳು ಟಿವಿ ನೋಡ್ತಾರ ಏನು ಎಲ್ಲ ಅನ್ನೋದನ್ನು ನಾನು ಕೂಡ ಹೋಗೋದ್ರಿಂದ ಎಲ್ಲ ಟೀಚರ್ಸು ಕೂಡ ಹೋಗ್ತಾ ಇದ್ದಾರೆ. ಮತ್ತು ಇಒ ಸರ್ ಕೂಡ ನೆಲ್ಲಿಗೆ ಹೋಗ್ತಾರೆ. ಅಲ್ಲೆಲ್ಲ ಭಾಳ ವಿಶೇಷ ಅಂದ್ರೆ ಸರ್, ಈ ಸರಿ ನಮ್ಮಲ್ಲಿ ರೋಣದಲ್ಲಿನೂ ಕೂಡ ನಮ್ಮ ಇಒ ಸರ್ ಭಾಳ ಆ್ಯಕ್ಟಿವ್ ಅದಾರೆ. ಅವರು ನಮ್ಮ ಇಲಾಖೆಯಿಂದ ಬಂದಿರೋರು. ಹಾಗಾಗಿ ಅವರು ಎಲ್ಲ ಶಾಲೆಗಳಿಗೆ ಹೋಗ್ತಾರೆ. ಸರ್ರು ಕೂಡ ಅವರು ಯಾವ ಗ್ರಾಮ ಪಂಚಾಯತ್ಗೆ ಹೋಗ್ತಾರೆ ಅಲ್ಲೆಲ್ಲ ಶಾಲೆಗಳಿಗೆ ಹೋಗೋದು, ಅವರು ಸ್ವತಃ ಕ್ಲಾಸ್ಗಳನ್ನು ನೋಡೋದು ಅದನ್ನೆಲ್ಲ ಮಾಡ್ತಾರೆ ಸರ್. ಹಾಗಾಗಿ ಭಾಳಷ್ಟು ಕಡಿಮೆಯಿಂದ ಪ್ರಪೋಸಲ್ ಕಳಿಸಿದ್ರು. ಆಮೇಲೆ ತರಬೇತಿಯಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಈಗ ಸ್ಪ್ರಿಂಕ್ಲರ್ ನಮ್ಮ ಇಲಾಖೆಯಿಂದ ಸ್ಪ್ರಿಂಕ್ಲರ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡಿದ್ವಿ ಸರ್. ಈ ಒಂದು 1200 ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ ಸರ್. ಈಗ ಮತ್ತು ಡಿಮ್ಯಾಂಡ್ ಜಾಸ್ತಿ ಇದೆ ಸರ್. ಸೆಂಟ್ರಲ್ ಭೂಜಲ ಅಂತ ಒಂದು ಪಂಚಾಯತಿಗೆ ನಾವು 40 ಲಕ್ಷ ಮಟನ್ ಕೊಡೋಂಥ ಅವಕಾಶ ಆ್ಯಕ್ಷನ್ ಪ್ಲಾನ್ ಇದೆ ಸೆಂಟ್ರಲ್ ಭೂಜಲ ಕಾರ್ಯಕ್ರಮ. ಬಟ್ ಅದು 3 to 4 years ಕಾರ್ಯಕ್ರಮ ಸರ್. ನಮ್ಮ 2 ತಾಲೂಕು ಸೇರಿ 30 ಪಂಚಾಯತಿ ಸೆಲೆಕ್ಟ್ ಆಗಿದೆ. 36 ಪಂಚಾಯತಿಗಳು, 30 ಪಂಚಾಯತಿ ಅಂದರೆ ಒಂದು ಓವರ್ ಎಕ್ಸ್ಪ್ಲಾಯ್ಟೆಡ್ ಡೆವಲಪ್ಮೆಂಟ್ ಸರ್ ನಮ್ಮ ತಾಲೂಕಲ್ಲಿ. ಹಾಗಾಗಿ ನಾವು ನೀರು ಮಿತವಾಗಿ ಬಳಸೋಕ್ಕೆ ಸ್ಪ್ರಿಂಕ್ಲರ್ ಬಳಸೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸರ್. ಈಗ ನಾವು 1000 ಸೆಟ್ನೂ ಸ್ಪ್ರಿಂಕ್ಲರ್ ಕೊಟ್ಟಿದ್ದೀವಿ ಸರ್. ಇನ್ನೂ 1000 ಸೆಟ್ಟಿಗೆ ನಾವು ಕೇಳಿದ್ವಿ, ಎಕ್ಸ್ಟರ್ನಲ್ ಆ್ಯಕ್ಷನ್ ಪ್ಲಾನ್ ಕೇಳಿದ್ದೀವಿ. ಕೊಟ್ಟರೆ ಅವ್ನು ಮಾಡ್ತೀವಿ. ನೆಕ್ಸ್ಟ್ ಮುಂಗಾರಿ ಹಂಗಂತೂ ಈಗ ಪ್ರಿವೆಂಟೆಡ್ ಸೋಲಿಂಗ್ ಮತ್ತು ಮಿಡ್ ಸೀಸನ್ ಅಡ್ವರ್ಸಿಟಿ ಸರ್. ಈಗಾಗಲೇ ನಮ್ಗೆ ಇನ್ಶೂರೆನ್ಸ್ ಸರ್ ಟೋಟಲ್ ನಮ್ಮ ಗಜೇಂದ್ರಗಢ ತಾಲೂಕಿಗೆ 4,24,65,000 ಬಂದಿದೆ ಸರ್. ಆಲ್ರೆಡಿ ಜಮಾ ಆಗಿದೆ. ಇದು ಪ್ರಿವೆಂಟೆಡ್ ಹೆಸರಿಗೆ ಬೆಳೆ ಸರ್. ನಾವು ಅದು 7 ಕೋಟಿ ಬಂದಿದೆ. 7 ಕೋಟಿ ಪ್ಲಸ್ 4 ಕೋಟಿ ಬಂದಿದೆ ಸರ್. ಪರಿಹಾರದ ಒಂದು ಅಷ್ಟೇ ಬರೋದು ಬಾಕಿ ಇದೆ ಸರ್. ಈಗ ಪರಿಹಾರದ ಏನೇನು ಶಿಬಿರದಲ್ಲಿ ಅದು ಎಲ್ಲ ರಾಜ್ಯ ಖಾತೆಗೆ ಜಮಾ ಯಾರೇ ಬಿಟ್ಟಿದ್ದಾರೆ ಸರ್. ಅವ್ರು FIDU ಮ್ಯಾಚಿಂಗ್ ಸ್ಕೋರ್ ಚೆಕ್ ಮಾಡ್ತಾ ಇದ್ದಾರೆ ಸರ್ ತಹಸೀಲ್ದಾರ್ ಆಫೀಸಿಂದ ಸರ್. ಅಂದರೆ ಅವರ ರೈತರ RTC ಮತ್ತು ಅವರ ಅಕೌಂಟ್ ನಂಬರ್ 2 ಮ್ಯಾಚ್ ಆಗೋದ್ರೆ ಅವರು ಪೇಮೆಂಟಿಗೆ ಪೂಜ್ ಮಾಡ್ತಾರೆ ಸರ್. ಏನು ಇಷ್ಟು ಫಸ್ಟ್ ಪೇಮೆಂಟ್ ಮಾಡ್ತಾರೆ ಸರ್. ಈಗ NRG ಒಳಗೆ ನಮ್ಮ ಟೋಟಲ್ 40 ಲಾಸ್ಟ್ ಟಾರ್ಗೆಟ್ ಇತ್ತು ಸರ್. 48,000 ನಾವು ಮ್ಯಾಂಡೇಟ್ ಮಾಡಿದ್ವಿ ಸರ್. ಈ ವರ್ಷ ಸಾಹೇಬ್ ಹೇಳಿದಂಗೆ 4 ಪಂಚಾಯತಿ ಕೊಟ್ಟಿದ್ದಾರೆ. ಕಾಲಕೆರೆ, ನಿಡಗುಂದಿ, ರಾಮಪುರ ಮತ್ತು ಮುಂಡೋಗಿ. ಅವು 4 ಪಂಚಾಯತಿ ನಮ್ಮ ಡಿಪಾರ್ಟ್ಮೆಂಟ್ ಈಗ ಹೊಲ ಖಾಲಿ ಇರೋದು ಸರ್. ನಮ್ಮ ಇಲಾಖೆಯಿಂದ NRG ಒಳಗೆ ಮಾಡ್ತೀವಿ. ಮ್ಯಾಂಡೇಜ್ ಆಲ್ಮೋಸ್ಟ್ ಈಗ 98-95% ಎಲ್ಲ ಕಂಪ್ಲೀಟ್ ಆಗ್ಯಾವ ಸರ್. ಅಡಿಷನಲ್ ಕೊಟ್ಟಂತಂದ್ರೆ ಮಾಡ್ತೀವಿ ಸರ್. ಈಗ ಅಪ್ಡೇಟ್ ಮ್ಯಾಂಡೇಜ್ ಇತ್ತು ಸರ್. ಅದನ್ನ ಎಲ್ಲ ಜಾಬ್ ಕಾರ್ಡ್ ಹೋಲ್ಡರ್ಸು ಕಂಪ್ಲೀಟ್ ಆಗಿದೆ ಸರ್. ಮಾಡ್ತೀವಿ. ಅಡಿಷನಲ್ ಒಂದು 50 days ಮ್ಯಾಂಡೇಜ್ ಕೊಟ್ಟು ಮಾಡ್ತೀವಿ. ಹಿಂದುಳಿದ ಕಲ್ಯಾಣ ಇಲಾಖೆಗೆ ನಿನ್ನೆ ಬಂದು ಆಗಿದ್ದೀನಿ. ಇವತ್ತು ನನಗೆ ಒಂದು ಸಭೆ, ಪ್ರಥಮ ಸಭೆ ಆಗಿದ್ದು. ನನ್ನ ಇಲಾಖೆಯಿಂದ ಸಪ್ರೇಟಾಗಿ ರೋಣ ತಾಲೂಕಿಗೆ ಒಂದೇ ತಾಲೂಕು ಆಫೀಸ್ ಇರೋದ್ರಿಂದ ಗಜೇಂದ್ರಗಢಕ್ಕೆ ಅದರದೇ ಆದಂಥ ತಾಲೂಕು ಆಫೀಸ್ ಆಗಿರದೇ ಇರೋದ್ರಿಂದ ನಾನು ಸದ್ಯ ಕೊಡ್ತಕ್ಕಂಥ ವರದಿ ಕನ್ಸಾಲಿಡೇಟೆಡ್ ಆಗಿ ರೋಡ್ ತಾಲೂಕು ಸಂಬಂಧಪಟ್ಟದ್ದಾಗಿರುತ್ತದೆ. ಲೋಕಲ್ ಗಜೇಂದ್ರಗಢದಲ್ಲಿ 2 ಇದೆ ಸರ್. ನರೇಗಲ್ ಒಂದು ಸರ್, ಆಮೇಲೆ ಹಿಟಿಗಿ ಮತ್ತು ಮುಚಿಗೆ. ಸ್ವಂತ ಬಿಲ್ಡಿಂಗು ಹಿಟಿಗಿ ಮಾತ್ರ ಇದೆ. ಗಜೇಂದ್ರಗಢ 2 ರೆಂಟೆಡ್ ಬಿಲ್ಡಿಂಗ್, 2 ರೆಂಟೆಡ್. ಮುಚಿಗೆದು ರೆಂಟೆಡ್ ಇದೆ ಸರ್. ಅದು ಸ್ವಲ್ಪ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಹೊಸ ಬಿಲ್ಡಿಂಗ್ ಸ್ವಲ್ಪ ಅದಕ್ಕೆ ಹೋಗಿದೆ. ನರೇಗದ ಸೈಟ್ ಇದೆ ಸರ್. ಗಜೇಂದ್ರಗಢದ ಸೈಟ್ ಇದೆ ಸರ್. 2 ಸೈಟ್. ಗಜೇಂದ್ರಗಢ ಆಲ್ರೆಡಿ ಇಲ್ಲಿ 2 ಹಾಸ್ಟೆಲ್, ಒಂದು ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಇದೆ ಸರ್, ಒಂದು ಪ್ರೀ ಮೆಟ್ರಿಕ್ ಬಾಯ್ಸ್ ಇದೆ. ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ದು ಕನ್ಸ್ಟ್ರಕ್ಷನ್ ಪ್ರೋಗ್ರೆಸ್ ಇದೆ. ಬಾಯ್ಸ್ ಇನ್ನೂ ಅನುದಾನ ಬಂದಿದೆ ಸರ್.
ಸೈಟ್ ಇದೆ. ಅದೇ ಲೇಔಟಲ್ಲಿ 2 KSI ಕೋಚಿಂಗ್ ಸೈಟ್ ಇದೆ ಸರ್. ಅದು ಇನ್ನೂ ಅನುದಾನ ಬಂದಿದೆ. ಮುಖ್ಯವಾಗಿ ನಮಗೆ ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ. ನಮಗೆಲ್ಲ ಗೊತ್ತಿರಬೇಕು, ಲೋಕಸಭಾ ಎಲೆಕ್ಷನ್ ಎನಿ ಟೈಮ್ ಅನೌನ್ಸ್ ಆಗ್ಬೋದು. ಸೊ ಅದರಂಗೆ ತಾವೆಲ್ಲ ಏನಾಗ್ತದೆ ತಕ್ಷಣ ಏನು ನಮಗೆ ಬಜೆಟ್ ರಿಲೀಸ್ ಆಗಿದೆ ಎಲ್ಲರೂ ಯಾವುದೂ ಲ್ಯಾಬ್ಸ್ ಆಗಿದೆ. ಇವನ್ ಯಾಕಂದರೆ ಲ್ಯಾಬ್ಸ್ ಆಗ್ತದೆ ಭಾಳಷ್ಟು ಅದು ಸರ್ಕಾರ ಮಟ್ಟದಲ್ಲಿ ರಿವ್ಯೂ ಆಗ್ತದೆ, ಆ್ಯಕ್ಷನೂ ತೊಗೊಳ್ತಾರೆ. ಎಸ್ಪೆಷಲಿ SCPTS ಬಜೆಟನ್ನು ಯಾವುದೇ ಕಾರಣಕ್ಕೂ ತಾವು ಲಾಸ್ ಮಾಡಬಾರ್ದು. ಆಮೇಲೆ ಏನು ನಿಮಗೆ ಗುರಿ ತಕ್ಕಂಗೆ ಏನು ತಮಗೆ ಆ್ಯಕ್ಷನ್ ಪ್ಲಾನ್ ಇದಾಗಿದ್ದಾವೆ ಅದ್ರ ತಕ್ಕಂಗೆ ಎಲ್ಲರೂ ತಾವು ಅಚೀವ್ಮೆಂಟ್ ಮಾಡ್ಕೋಬೇಕು. ಏನು ಫಿಸಿಕಲ್ ಆಯಿತು, ಫೈನಾನ್ಷಿಯಲ್ ಅಚೀವ್ಮೆಂಟು. ಯಾಕಂದರೆ ಈಗ ಆಲ್ರೆಡಿ ಟ್ರೆಜರಿ ಡೇಟ್ಸ್ಗಳು ಬಂದಿದ್ದಾವೆ, ನಮಗೆಲ್ಲ ಗೊತ್ತಿರಬೇಕು. ಟ್ರೆಜರಿ ಡೇಟ್ಸ್ಗಳು ಅನೌನ್ಸ್ ಆಗಿದ್ದಾವೆ. ಅದರ ತಕ್ಕಂಗೆ ಜಿಲ್ಲಾ ಪಂಚಾಯತು, ರಾಜ್ಯ ವಲಯ, ಕೇಂದ್ರ ವಲಯದ ಏನು ಅನುದಾನ ನಮಗೆಲ್ಲ ನಿಗದಿ ಆಗಿದೆ ಅದೆಲ್ಲ ಅನುದಾನವನ್ನು ಖರ್ಚುಪಡಿಸಬೇಕು. ಏನು ತಾವು ಪ್ರಗತಿ ಪರಿಶೀಲನೆಯಲ್ಲಿ ತಾವೆಲ್ಲ ಹೇಳಿದ್ದೇವೆ. ಎಸ್ಪೆಷಲಿ ಈಗೇನು 5 ಗ್ಯಾರಂಟಿ ಯೋಜನೆಗಳು ಯಾರು ಪಡೆಯೋದ್ರಿ ಅದನ್ನೆಲ್ಲ 100% ತಾವೆಲ್ಲ ಅಚೀವ್ಮೆಂಟ್ ಮಾಡಬೇಕು. ಎಲ್ಲ ಫಲಾನುಭವಿಗೆ, ಎಲ್ಲ ಅರ್ಹ ಫಲಾನುಭವಿಗೆ ಅದು ಅನುದಾನ ಲಭ್ಯ ತಾವೆಲ್ಲ ನೋಡ್ಕೋಬೇಕು. ಅದರಂತೆ ಈಗ ಬರಗಾಲ ನಿಮ್ಮೆಲ್ಲ ಈಗ ಈ ವರ್ಷ ಭಾಳಷ್ಟು ತಾವೆಲ್ಲ ನೋಡಿದ್ರಿ, ಬರಗಾಲ ಇದೆ. ಅದರಂಗೆ ಈಗ ಬರಗಾಲ ಸಂಬಂಧಪಟ್ಟಂಗೆ ಕುಡಿಯುವ ನೀರು ಸಂಬಂಧಪಟ್ಟದ್ದು, ಆಮೇಲೆ ಪಶುಸಂಗೋಪನೆ ಇಲಾಖೆ, ಆಮೇಲೆ ಏನು ಕೃಷಿ ತೋಟಗಾರಿಕೆ ಇಲಾಖೆಗಳು ತಾವೆಲ್ಲ ಭಾಳಷ್ಟು ಒಂದು ಮುತುವರ್ಜಿ ವಹಿಸಿ ಕೆಲಸ ಮಾಡಬೇಕಾಗ್ತದೆ. ಎಲ್ಲಿ ಮೇವಿನ ಕೊರತೆ ಇದೆ ಅಂತಲ್ಲಿ ಮೇವಿನ ಕೊರತೆ ಇದ್ದಂಥ ಇದು ತಾವು ಅದನ್ನು ಐಡೆಂಟಿಫೈ ಮಾಡಿ ತಕ್ಷಣ ಅದನ್ನು ಮೇವು ಒದಗಿಸುವ ಕಾರ್ಯಕ್ರಮ ಆಗಬೇಕು. ಎಲ್ಲಿ ನೀರಿನ ಕೊರತೆ ಇದೆ ಅಂತಲ್ಲಿ ಎಲ್ಲ ಈಗ ಸಂಬಂಧಪಟ್ಟ ಸಚಿವ ಮಿಷನ್ ಇವರಾಯಿತು ಅವರೆಲ್ಲ ಅದನ್ನು ವಿಸಿಟ್ ಮಾಡಿ ಅವರಿಗೆ ನೀರಿನ ಒಂದು ಸೌಲಭ್ಯ ಒದಗಿಸೋದಕ್ಕೆ ತಾವೆಲ್ಲ ಪ್ರಯತ್ನ ಮಾಡಬೇಕು. ಬರಗಾಲನ್ನು ತಾವು ಭಾಳ ಒಂದು ಎಚ್ಚರಿಕೆಯಿಂದ ಈ ಒಂದು ಕೆಲಸ ಮಾಡಬೇಕಾಗ್ತದೆ. ಅದಂತೆ ಈಗಿನ ನಮ್ಮ ಈಗ ಎಜುಕೇಷನ್ ಡಿಪಾರ್ಟ್ಮೆಂಟ್ನವರು ಹೇಳಿದ್ರು, ತಾವು ಎಲ್ಲ ಅದನ್ನು ಇನ್ನೂ ಹೆಚ್ಚಿನ ಒಂದು ಕಾಳಜಿ ವಹಿಸಿ ಎಜುಕೇಷನ್, ಸೋಷಿಯಲ್ ವೆಲ್ಫೇರು, BCMನವರು ಎಲ್ಲರೂ ತಾವು ಈಗೇನಂತಂದರೆ SSLC ನಮ್ಮದು ಪ್ರಗತಿ ಭಾಳ ಕಳೆದ ವರ್ಷ ಭಾಳ ಒಂದು ಲೋಯೆಸ್ಟ್ ಪರ್ಸೆಂಟೇಜ್ನಲ್ಲಿ ಇದೆ ನಮ್ಮದು. ಸೊ ಅದನ್ನು ಈ ವರ್ಷ ಭಾಳ ಒಂದು ಮುತುವರ್ಜಿ ವಹಿಸಿ ಇನ್ನೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ನಾವು ಪ್ರಗತಿ ವಹಿಸಲಿಕ್ಕೆ ತಾವೆಲ್ಲರೂ ಅದನ್ನು ಕೈ ಜೋಡಿಸ್ಕೊಂಡಿರ್ತೀವಿ. ಉಳಿದಂತೆ ತಾವೆಲ್ಲ ಈಗ ನಮ್ಮದು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಅಂತಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮುಂದಿನ ವರ್ಷದ ಪ್ರಯೋಜನ ಸಹ ಎಲ್ಲ ಮಾಡಿಕೊಂಡು ಇನ್ನೂ ಹೆಚ್ಚಿನ, ಯಾಕಂದರೆ ಬರಗಾಲ ಇರೋದ್ರಿಂದ ಎಲ್ಲ ಜನರಿಗೆ ಬೇರೆ ಕಡೆ ಎಲ್ಲ ಬೆಳೆ ಹೋಗಬಾರ್ದು ಅನ್ನೋದನ್ನು ತಡಿಲಿಕ್ಕೆ ಅದೆಲ್ಲ ಪ್ರಯೋಜನ ಮಾಡಿಕೊಂಡು ಇನ್ನೂ ಹೆಚ್ಚಿನ ಒಂದು ಪ್ರಗತಿಯನ್ನು ಇಲ್ಲಿಯೂ ಸಹ ನಾವು ಉದ್ಯೋಗ ಖಾತ್ರಿಯಲ್ಲಿ ಮಾಡಬೇಕು. ಥ್ಯಾಂಕ್ ಯು. ಅಧ್ಯಕ್ಷತೆ ವಹಿಸಿ ಒಮ್ಮೆ ಸಂದೇಶ ಸಭೆಯನ್ನು ಯಶಸ್ವಿ ಮಾಡುವಂಥ ಶ್ರೀ ಶಶಿಕಾಂತ್ ಕೋಟಿಮೆ ಸರ್ ಅವರಿಗೆ ಕನ್ನಡ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯಲ್ಲಿ ವಸ್ತು ಪ್ರದರ್ಶನ. ಗಜೇಂದ್ರಗಡ ತಾಲೂಕ್ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ. ಇವಿಷ್ಟು ಇಂದಿನ ಸುದ್ದಿಗಳು. ವಾರ್ತೆಗಾಗಿ ವೀಕ್ಷಿಸಿ SN ನ್ಯೂಸ್. ವಂದನೆಗಳು.